9 ಜನ ಪೊಲೀಸ್ ಅವರಿಗೆ ಒಂದೇ ಸಲ ಗಲ್ಲು ಶಿಕ್ಷೆ, ಮರಣದಂಡನೆ ಮಧುರೈ ಸೆಷನ್ಸ್ ಕೋರ್ಟ್ ಇಂದ. ವಿಷಯ ಏನು ಅಂತ ಗೊತ್ತಾದ್ರೆ ನಿಮ್ಗೂ ತುಂಬಾ ಕೋಪ ಬರುತ್ತೆ. 2020 ಲಾಕ್ ಡೌನ್ ಟೈಮ್ ಅಲ್ಲಿ ತಮಿಳುನಾಡು ತೂತುಕುಡಿ ಸಾತನ್ಕುಲಂ ಒಂದು ಸೆಲ್ ಫೋನ್ ಶಾಪ್ ನಡೆಸ್ತಾ ಇರ್ತಾರೆ ಅಪ್ಪ ಮತ್ತೆ ಮಗ. ಅಪ್ಪನ ಹೆಸರು ಜಯರಾಜ್, ಮಗನ ಹೆಸರು ಬೆನ್ನೆಕ್ಸ್. ಶಾಪ್ ಟೈಮ್ಗೆ ಕ್ಲೋಸ್ ಮಾಡಿಲ್ಲ ಅಂತ ಪೊಲೀಸ್ ಅವರು ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಸ್ಟೇಷನ್ ಅಲ್ಲಿ ಮಗನ ಮುಂದೆ ಅಪ್ಪನ, ಅಪ್ಪನ ಮುಂದೆ ಮಗನ್ನ ಇಬ್ಬರನ್ನು ಬೆತ್ತಲೆ ಮಾಡಿ ರಾತ್ರಿ ಎಲ್ಲ ಟಾರ್ಚರ್ ಮಾಡ್ತಾರೆ, ತುಂಬಾ ಹೊಡಿತಾರೆ, ಹಿಂಸೆ ಮಾಡ್ತಾರೆ. ಕೋರ್ಟ್ ವಿಚಾರಣೆಯಲ್ಲಿ ಗೊತ್ತಾಗಿದ್ದೇನೆಂದ್ರೆ ಪೊಲೀಸ್ ಅವರು ಮಾತಾಡ್ಕೋತಾರಂತೆ, ಇವತ್ತು ರಾತ್ರಿ ಎಲ್ಲ ಚೆನ್ನಾಗಿ ಹೊಡೆಯೋದು ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ನೋಡಿ, ಅಥಾರಿಟಿ ಇದೆ, ಪವರ್ ಇದೆ ಅಂತ ಕೆಲವರು ಎಷ್ಟು ಕ್ರೂರವಾಗಿ ನಡ್ಕೋತಾರೆ ಸಾಮಾನ್ಯ ಪ್ರಜೆಗಳ ಮೇಲೆ ಅಂತ. ಆಮೇಲೆ ಆ ಹಿಂಸೆನ ತಡೆಯೋಕೆ ಆಗದೆ 2-3 ದಿನಗಳಲ್ಲೇ ಅಪ್ಪ ಮತ್ತೆ ಮಗ ಇಬ್ಬರು ಪ್ರಾಣ ಕಳ್ಕೋತಾರೆ. ಆಗ ಈ ಕೇಸ್ ನ್ಯೂಸ್ ವೈರಲ್ ಆಯ್ತು. ಆದ್ರೆ ಅಷ್ಟೇನು ನ್ಯೂಸ್ ವೈರಲ್ ಆಗ್ಲಿಲ್ಲ, ಯಾಕೆಂದ್ರೆ ಲಾಕ್ ಡೌನ್ ಟೈಮ್ ಅಲ್ವಾ, ಅಷ್ಟು ಹೈಲೈಟ್ ಆಗ್ಲಿಲ್ಲ. ಈಗ ಮಧುರೈ ಸೆಷನ್ಸ್ ಕೋರ್ಟ್ ಒಂದೇ ಸಲ 9 ಪೊಲೀಸ್ ಅವರಿಗೂ ಗಲ್ಲು ಶಿಕ್ಷೆ ಕೊಟ್ಟಿದೆ. ಮತ್ತೆ 1,40,00,000 ಕಾಂಪನ್ಸೇಷನ್ ಕೊಡಬೇಕು ವಿಕ್ಟಿಮ್ ಫ್ಯಾಮಿಲಿಗೆ ಅಂತ ಆರ್ಡರ್ ಇದೆ. ಆಗಿಲ್ಲ ಅಂದ್ರೆ ಅವರ ಪ್ರಾಪರ್ಟಿನ ಸೀಸ್ ಮಾಡಿ ಆದ್ರೂ ಫ್ಯಾಮಿಲಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಆರ್ಡರ್ ಇದೆ. ಇಲ್ಲಿ ರಕ್ಷಣೆ ಮಾಡಬೇಕಾದ ಪೊಲೀಸ್ ಅವರೇ ರಾಕ್ಷಸರಾಗಿ ನಡ್ಕೊಂಡ್ರು ಅಂತ ಹೇಳ್ಬೋದು. ಈಗ ನನ್ನ ಕ್ವಶನ್ ಏನಂದ್ರೆ, 6 ವರ್ಷ ವೆಯ್ಟ್ ಮಾಡ್ಬೇಕಾಯ್ತಾ ಈ ರೀತಿ ಒಂದು ಜಡ್ಜ್ಮೆಂಟ್ಗೆ ಅಂತ, ಅಥವಾ ಲೇಟ್ ಆದ್ರೂ ಪರವಾಗಿಲ್ಲ ನ್ಯಾಯ ಸಿಕ್ಕಿದೆ ಅಂತ ಖುಷಿ ಪಡ್ಬೇಕಾ? ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನಾದಷ್ಟು ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.